ಭಾರತ ಗೆಲುವಿನ ಸನಿಹ ಬರುತ್ತಿದ್ದರೂ ಭಾರತೀಯ ಅಭಿಮಾನಿಗಳ ಮನಸ್ಸಲ್ಲಿ ಒಂದು ರೀತಿ ಆತಂಕ, ಭಯ, ಹೇಳಲಾರದ ಭಾವನೆ. ಇದು ಕೇವಲ ಆಟಗಾರರಿಗೆ ಮಾತ್ರವಲ್ಲ, ಪೆವಿಲಿಯನ್ನಲ್ಲಿ ಟೀಮ್ ಇಂಡಿಯಾ ಆಟಗಾರರ ಪರಿಸ್ಥಿತಿ ಕೂಡ ಇದೇಯಾಗಿತ್ತು. ಇನ್ನು ಕ್ರೀಸ್ನಲ್ಲಿದ್ದ ಅಕ್ಷರ್ ಸ್ಥಿತಿ ಕೂಡ ಹೇಳಬೇಕಿಲ್ಲ ಅಲ್ವಾ. ಭಾರತಕ್ಕೆ ಗೆಲುವು ಖಚಿತವಾದರೂ ಯಾಕಿಷ್ಟು ಒತ್ತಡ ಅಂದರೆ ಕಾರಣ ಕಿಂಗ್ ಕೊಹ್ಲಿ ಶತಕ. ದೇಶ ಗೆಲ್ಲೋದು ಮುಖ್ಯನಾ ಇಲ್ಲ ವ್ಯಕ್ತಿ ಸಾಧನೆ ಮುಖ್ಯನಾ ಅಂದರೆ ಖಂಡಿತ ದೇಶ ಗೆಲ್ಲೋದೇ ಮುಖ್ಯ ಅಂತಾರೆ. ಆದರೆ ವಿರಾಟ್ ಕೊಹ್ಲಿಯ ಕ್ರಿಕೆಟ್ ಜೀವನನೇ ಮುಗೀತು ಅಂತ ಅಂದ್ಕೊಂಡಿರುವಾಗ ಅವರು ನಿವೃತ್ತಿ ಹೊಂದಬೇಕು ಅನ್ನೋ ಎಲ್ಲರ ಟೀಕೆ ಹಾಗೆ ಬದ್ಧ ವೈರಿ ಪಾಕ್ ವಿರುದ್ಧ ತಂಡ ಗೆಲ್ಲಿಸುವ ಹೊಣೆ ಹೊತ್ತಿ ಆಡುತ್ತಿದ್ದ ಕೊಹ್ಲಿಗೆ ಶತಕ ದಕ್ಕಲಿ ಅನ್ನೋದು ಒಂದೆಡೆ ತಂಡ ಗೆಲುವಿನ ಅಂಚಿಕೆ ಬಂದು ನಿಂತಿದೆ. ಕೊಹ್ಲಿ ಶತಕ ಕೂಡ ಹಿಂದೆ ಇದೆ. ಹೀಗೆ ಇರುವಾಗ ಬೇಕು ಅಂತಾನೋ ಇಲ್ಲ ಅದು ಪಾಕ್ನ ಕುತಂತ್ರನೋ ಗೊತ್ತಿಲ್ಲ, ತಂಡ ಗೆಲ್ಲಲು 4 ರನ್ ಬೇಕಿದ್ದಾಗ ಅಕ್ಷರ್ ಪಟೇಲ್ಗೆ ಬೌಲ್ ಮಾಡಿದ ಪಾಕ್ ಬೌಲರ್ ಲೆಗ್ ಸ್ಟಂಪ್ ಆಚೆ ಬೌಲ್ ಮಾಡಿದಾಗ ತಂಡಕ್ಕೆ 2 ರನ್ ಬರುತ್ತೆ. ಮತ್ತೆ ಆ ಎಸೆತವನ್ನು ಅಂಪೈರ್ ವೈಡ್ ಎಂದು ನಿರ್ಧಾರ ಮಾಡುತ್ತಾರೆ. ಅಲ್ಲಿಗೆ 2 ರನ್ ಸೇರ್ಪಡೆ ಆಗುತ್ತೆ. ಅಂಪೈರ್ ಈ ನಿರ್ಧಾರವನ್ನು ಅಕ್ಷರ್ ವಿರೋಧ ಮಾಡುತ್ತಾರೆ. ನಾನು ಬ್ಯಾಟ್ನಿಂದ ಹೊಡೆದಿದ್ದು ಅಂತ ವಾದ ಮಾಡುತ್ತಾರೆ. ಆದರೆ ಅವರ ಮನವಿಗೆ ಅಂಪೈರ್ ಸ್ಪಂದಿಸಲ್ಲ. ವೈಡ್ ಎಂಬ ನಿರ್ಣಯಕ್ಕೆ ಬದ್ಧರಾಗಿರುತ್ತಾರೆ. ಮೈದಾನದಲ್ಲಿ ಇದೆಲ್ಲ ಆಗುತ್ತಿದ್ದರೆ ಅತ್ತ ಪೆವಿಲಿಯನ್ ಅಲ್ಲಿ ರೋಹಿತ್ ಶರ್ಮಾ ಕುರ್ಚಿ ತುದಿಯಲ್ಲಿ ಕುಳಿತು ಆತಂಕಕ್ಕೀಡಾಗಿರುತ್ತಾರೆ. ಕೊಹ್ಲಿಗೆ ಅಲ್ಲಿಂದಾನೇ 6 ಹೊಡಿ ಅನ್ನುವಂತೆ ಸನ್ನೆ ಮಾಡುತ್ತಾರೆ. ಕೊನೆಗೆ 2 ರನ್ ಬೇಕಿದ್ದಾಗ ಕೊಹ್ಲಿ ಬೌಂಡರಿ ಗಳಿಸುವ ಮೂಲಕ ತಂಡಕ್ಕೆ ಗೆಲುವು ಹಾಗೂ ತಮ್ಮ 81ರ ಶತಕವನ್ನ ಪೂರೈಸಿ ಎಲ್ಲರ ಮೊಗದಲ್ಲಿ ನಗು ತರುತ್ತಾರೆ. ಇದೆಲ್ಲ ನೋಡಿದ ನಮಗೆ ತಿಳಿಯುವುದು ಏನೆಂದರೆ ಕಳೆದ ಬಾಂಗ್ಲಾ ವಿರುದ್ಧ ಪಂದ್ಯದಲ್ಲಿ ತನಗೆ ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟು ಹ್ಯಾಟ್ರಿಕ್ ತಪ್ಪಿಸಿದ್ರು ಅನ್ನೋದು ಮರೆತು ಕೂಡ ಅಕ್ಷರ್ ಪಟೇಲ್ ತಮ್ಮ ನಿಸ್ವಾರ್ಥ ನಡೆಯಿಂದ ಕ್ರೀಡಾಭಿಮಾನಿಗಳ ಮನ ಗೆದ್ದಿದ್ದಾರೆ.